ತಮಿಳುನಾಡು, ಕೇರಳ, ಬಂಗಾಳ ಸೇರಿದಂತೆ ಹಲವು ಕಡೆಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆದಾಗ ಅಲ್ಲಿನ ಬಡವರನ್ನು ಮತದಾನದ ಅವಕಾಶ ಅಂತ ವಂಚಿತರನ್ನಾಗಿ ಮಾಡಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ನಡೆಯುವ SIR ಬಗ್ಗೆ ಆಯೋಗಕ್ಕೆ ನಾವು ಕೆಲ ಪ್ರಶ್ನೆಗಳನ್ನು ಕೇಳಿದ್ದು ಇದುವರೆಗೂ ಉತ್ತರ ಬಂದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇಂದು ಬೆಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, SIR ವಿಚಾರವಾಗಿ ನಾವು ಸಂಪುಟ ಸಭೆಯಲ್ಲಿ ಕೆಲವು ಆಕ್ಷೇಪಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತು ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ್ದೇವೆ. ನಮ್ಮ ಆಕ್ಷೇಪಕ್ಕೆ ಆಯೋಗದಿಂದ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಎಂದು ಹೇಳಿಲ್ಲ, ಆದರೆ ಪಾರದರ್ಶಕವಾಗಿ ಮಾಡಿ ಪ್ರಜಾಸತ್ತಾತ್ಮಕವಾದ ಮತದಾರರ ಪಟ್ಟಿಯನ್ನು ನೀಡುವುದು ಆಯೋಗದ ಜವಾಬ್ದಾರಿ ಎಂದರು. ಪ್ರಕ್ರಿಯೆ ಆರಂಭ ಆಗ್ತಿದೆ ಸರ್ ರಾಜ್ಯದಲ್ಲಿ. ನೋಡಿ, ಈಗಾಗಲೇ ಕ್ಯಾಬಿನೆಟ್ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. 8 ಆಕ್ಷೇಪಣೆಗಳನ್ನು ನಾವು ಲಿಖಿತ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೂಡ ಹೋಗಿ ಸಬ್ಮಿಟ್ ಮಾಡಿದ್ದೇವೆ. ಉದಾಹರಣೆಗೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ಇಲ್ಲಿ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸನ್ನು ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ is compulsory and it is the right of the election commission. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು SIR ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿರೋದು. ಆದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ನಾವು ಮುಂದಿನ ಕ್ರಮವನ್ನು ನಾವು ತಗೋತೀವಿ. ನೋಡಿ, ಪಕ್ಷಕ್ಕಿಂತ ಫಸ್ಟು ನಾವು ಏನು ಜಾಗೃತಿ ಅಭಿಯಾನವನ್ನು ನಡೆಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕವಾಗೂ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲರಿಗೂ ಹೊರಗಿಡ್ತೀರಾ ಅಂದರೆ ಅದನ್ನು ಆಡಿಟ್ ಮಾಡಿದವ್ರು ಯಾರು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ, ಸುಮಾರು 89 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರೆ. ಅವರಿಗೆ ಟ್ರಿಬ್ಯುನಲಲ್ಲಿ ಹೋಗಿ ಅವರಿಗೆ ಕೇಳೋಕ್ಕೂ ಅವಕಾಶ ಇರಲಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಟ್ರಿಬ್ಯುನಲ್ನಲ್ಲಿ ಇರ್ತಾರೆ, ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, 4 ವರ್ಷ ಬೇಕು ಆಗುತ್ತೆ ಇಂಥ ಈ ಪ್ರಕ್ರಿಯೆ ಮುಗಿಸ್ಲಿಕ್ಕಂತ ರಾಜೀನಾಮೆ ಕೊಡ್ತಾರೆ. ಸೊ ಹೀಗಾಗಿ ಇಷ್ಟೊಂದು ಗೊಂದಲ ಇದ್ದಾಗ ನಮ್ಮ ಮನವಿ ಏನಿದೆ ಅಂದರೆ, ಎಲ್ಲ ಗೊಂದಲಗಳಿಗೆ ಏನೇನು ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ ಅದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಮಾಡಿ, ರಿವಿಷನ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಾವು. ಸರ್, ಈಗ ಸಿಎಗಳ ಜೊತೆಲಿ ಸಭೆ ಮಾಡಿದಾಗ ಸರ್, ಗವರ್ಮೆಂಟ್ ಇಂದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಭೂ ತ್ಯಾಜ್ಯಗಳಿಗೆ, ಭೂ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮತ್ತೆ ಸುವ್ಯವಸ್ಥೆ ಗಲಾಟೆ ಜಾಸ್ತಿ ಆಗ್ತಿರ್ತ ಥ್ರೂಔಟ್. ಯಾವುದಕ್ಕೆ ಸರಿ ಅರ್ಥ ಆಗಿಲ್ಲ. ಭೂಮಿ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಆಗ್ತಿರಂತ ಹೋರಾಟಗಳಿಂದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತಿದೆ ಅಂತ CM ಅವರೇ ನೋಡಿ, ಲ್ಯಾಂಡ್ ಅಕ್ವಿಸಿಷನ್ ಲಾ ಬಹಳ ಕ್ಲಿಯರ್ ಆಗಿದೆ. ಯಾರು ಒತ್ತಾಯ ಪೂರ್ವಕವಾಗಿ ಜಬರ್ದಸ್ತಿ ಮಾಡಿ ಲ್ಯಾಂಡ್ ತಗೊಳಕ್ ಆಗೋದಿಲ್ಲ. ರೈತರದು ಎಲ್ಲೆಲ್ಲಿ ಅವರು ಸ್ವಪ್ರೇರಣೆಯಿಂದ ಕೊಡ್ತಾರೆ, ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದನ್ನ ಮಾತ್ರ ನಾವು ಭೂಮಿ ವಶಕ್ಕೆ ತಗೋಬಹುದು. ಯಾರಿಗೆ ಕೊಡಕ್ಕೆ ಇಷ್ಟ ಇಲ್ಲ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.